ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಲೋಕ ಕಲ್ಯಾಣ ಮತ್ತು ವಿಶ್ವಶಾಂತಿಗಾಗಿ ಶಿಡ್ಲಘಟ್ಟದಲ್ಲಿ ವಿಶೇಷ ವೇದ ಪಾರಾಯಣ. ಸುದ್ದಿ ವಿವರಣೆ. ಶಿಡ್ಲಘಟ್ಟದಲ್ಲಿ ಸನಾತನ ಧರ್ಮದ ಶ್ರೇಷ್ಠ ಪರಂಪರೆಯಂತೆ ಲೋಕ ಕಲ್ಯಾಣ ಹಾಗೂ ವಿಶ್ವಶಾಂತಿಗಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಗರದ ಮುತ್ತೂರು ಬೀದಿಯಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿ ತಾಲೂಕು ಅರ್ಚಕರ ಸಂಘದ ವತಿಯಿಂದ ಆಷಾಢ ಮಾಸದ ಅಂಗವಾಗಿ ಈ ವಿಶೇಷ ವೇದ ಪಾರಾಯಣ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅರ್ಚಕರ ಸಂಘದ ಅಧ್ಯಕ್ಷ ವೈಎನ್ಡಿ ದಶರಥಿ ಅವರು, ವೇದ ಪಾರಾಯಣವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಸಮಾಜದಲ್ಲಿ ಶಾಂತಿ ಮತ್ತು ಆಧ್ಯಾತ್ಮಿಕ ಚೈತನ್ಯ ಬೆಳೆಸುವ ಮಹತ್ವದ ಪರಂಪರೆ. ವೇದ ಮಂತ್ರಗಳ ಘೋಷದಿಂದ ಉತ್ತಮ ಮಳೆಯಾಗಿ ರೈತರು ಸಮೃದ್ಧ ಬೆಳೆ ಬೆಳೆಯಲಿ, ದೇಶದಲ್ಲಿ ಸುಭಿಕ್ಷತೆ ಹಾಗೂ ವಿಶ್ವದಾದ್ಯಂತ ಶಾಂತಿ ನೆಲೆಸಲಿ ಎಂಬುದು ಈ ವೇದ ಪಾರಾಯಣದ ಮುಖ್ಯ ಸಂಕಲ್ಪ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. ತಾಲೂಕಿನ ವಿವಿಧ ಗ್ರಾಮಗಳ ಅರ್ಚಕರು, ಮಠದ ಪದಾಧಿಕಾರಿಗಳು, ವೇದ ಪಂಡಿತರು ಮತ್ತು ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಧಾರ್ಮಿಕ ವಾತಾವರಣದಲ್ಲಿ ವೇದ ಪಾರಾಯಣ ನಡೆಸಿಕೊಟ್ಟರು. ಶಿಡ್ಲಘಟ್ಟ ವರದಿ ಮಾನಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಆಚಾರ್ಯತ್ರಯಾಯ ನಮಃ. ಶ್ರೀ ಗುರುಭ್ಯೋ ನಮಃ. ವೇದಮಾತಾ ಗಾಯತ್ರಿಯೈ ನಮಃ. ಉಮಾಮಹೇಶ್ವರಾಭ್ಯಾಂ ನಮಃ. ಸೀತಾಲಕ್ಷ್ಮಣ ಭರತಶತ್ರುಘ್ನ ಸಮೇತ ಶ್ರೀ ರಾಮಚಂದ್ರ ಪರಬ್ರಹ್ಮಣೇ ನಮಃ. ರಾಮಚಂದ್ರ ಪರಬ್ರಹ್ಮಣೇ ನಮಃ. ಗುರು ರಾಘವೇಂದ್ರಾಯ ನಮಃ. ಆಚಾರ್ಯತ್ರಯಾಯ ನಮಃ ಅಂತ ಹೇಳಿಬಿಟ್ಟೆ. ವಿಶೇಷವಾಗಿ 6 ವರ್ಷಗಳಿಂದ ನಾವು ಶಿಡ್ಲಘಟ್ಟ ಪಟ್ಟಣದಲ್ಲಿ 10 ವರ್ಷಗಳಿಂದ ನಾವು ಜಿಲ್ಲಾ ಪುರೋಹಿತ ವಿಶ್ವಸ್ತ ಮಂಡಳಿಯ ಅಭಿಪ್ರಾಯದಂತೆ ಶಿಡ್ಲಘಟ್ಟದಲ್ಲಿ ವೇದ ಪಾರಾಯಣವನ್ನು ಆಷಾಢ ಮಾಸದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ತಪ್ಪದೇ ನಡೆಸ್ಕೊಂಡು ಬರ್ತಾ ಇದ್ದೀವಿ 1 ತಿಂಗಳು ಪೂರ್ತಿ. ಕಾರಣ ಏನು ಅಂತಂದರೆ, ಲೋಕ ಕಲ್ಯಾಣಾರ್ಥವಾಗಿ ಲೋಕದಲ್ಲಿ ಕ್ಷಾಮಡಾಮಗಳು ಇಲ್ಲದೆ ಅತಿವೃಷ್ಟಿ ಅನಾವೃಷ್ಟಿಗಳು ಕಡಿಮೆಯಾಗಿ ಜನಗಳೆಲ್ಲ, ಜೀವಿಗಳೆಲ್ಲ, ಸಕಲ ಜೀವಿಗಳು ಕೂಡ ಆರೋಗ್ಯವಾಗಿ ಇರಲಿ ಅಂಥೇಳಿ, ಸಸ್ಯ ಸಂಪತ್ತು ಪಶು ಸಂಪತ್ತು ಬೆಳೆಯಲಿ ಅಂಥೇಳಿ ಪರಮಾತ್ಮನನ್ನು, ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ವೇದವನ್ನು ಸಾಯಂಕಾಲದ ವೇಳೆ ಎಲ್ಲ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಪುರೋಹಿತರು ಬಂದು ಸೇರಿ ಪಾರಾಯಣವನ್ನು ಮಾಡ್ತಾ ಇದ್ದೀವಿ. ಈಗ ಆಷಾಢ ಮಾಸದ 15 ದಿನ ಈಗಾಗಲೇ ಮೊದಲು ಒಂದು ಸಮಸ್ಯೆ ಆಯಿತು ಕರ್ನಾಟಕದಲ್ಲಿ. ಕರ್ನಾಟಕ ತಮಿಳುನಾಡು ಸಮಸ್ಯೆ ಆಯಿತು. ಈಗ ಆ ಸಮಸ್ಯೆ ಭಗವಂತ ಹಾಗೆ ಪರಿಹರಿಸ್ತಾ ಇದೆ. ಮಳೆಗೆ ಆಗ್ತಾ ಇದೆ. ಮಳೆಗಳಾಗಲಿ, ರೈತರೆಲ್ಲ ಚೆನ್ನಾಗಿರಲಿ, ನಾವೆಲ್ಲ ಚೆನ್ನಾಗಿರೋಣ ಅಂತ ಹೇಳೋದೇ ನಮ್ಮ ಮೂಲ ಉದ್ದೇಶ. ಅದೇ ಹೇಳೋದು ಕಡೆಯಲ್ಲಿ ಮಂತ್ರ ಹೇಳೋದು, ಸಹನಾಭವತು, ನಾವೆಲ್ಲರೂ ಜೊತೆಯಲ್ಲಿ ಬಾಳೋಣ, ಸಹನವು ಮೂಲಕ ನಾವೆಲ್ಲರಿಗೂ ಶಕ್ತಿ ಕೊಳ್ಳಿ ದೇವರು, ಸಹವೀರ್ಯಂಕರವಾಮಹೆ. ಆದ್ದರಿಂದ ಈ ತೇಜಸ್ಸಿನಿಂದ ಜನ ಲೋಕ ಕಲ್ಯಾಣ ಆಗಲಿ ಅಂತಕ್ಕಂಥದ್ದು ಮೂಲ ಉದ್ದೇಶ. ಆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪುರದ ಎಲ್ಲ ಜನರು, ತಾಲೂಕಿನ ಎಲ್ಲ ಜನರು ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ. ಎಲ್ಲ ಪಾಲ್ಗೊಳ್ಳಿ, ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ, ಎಲ್ಲರೂ ಚೆನ್ನಾಗಿರೋಣ, ನಾವೆಲ್ಲ ಚೆನ್ನಾಗಿರೋಣ, ಲೋಕಕ್ಕೆ ಒಳ್ಳೆಯದಾಗಲಿ. ಇಂಗ್ಲೀಷ್ನಲ್ಲಿ ವೆಲ್ಫೇರ್ ಆಫ್ ದ ಮ್ಯಾನ್ ಕೈಂಡ್ ಅಂತಾರೆ. ಹಾಗೆ ನಮ್ಮ ಮ್ಯಾನ್ ಕೈಂಡ್, ನಮ್ಮ ವಿಶ್ವದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ನಮ್ಮ ಪುರೋಹಿತರ ಒಂದು ಮೂಲ ಉದ್ದೇಶವೇ ಅದು. ನಾವು ಪುರೋಹಿತ ಅಂದರೆ ಪುರಕ್ಕೆ ಹಿತವನ್ನು ಮಾಡೋಣ ಅಂತ ಹೇಳಿ, ಈ ಪುರಕ್ಕೆ ಎಲ್ಲ ಚೆನ್ನಾಗಿರಲಿ ಅಂತ ಹೇಳಿ ನಾವೆಲ್ಲ ಬರೀ ಪುರಕ್ಕೆ ಅಲ್ಲ, ದೇಶಕ್ಕೆ ಮತ್ತು ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಈ ಮೂಲ ಉದ್ದೇಶ. ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಿದ್ದೀರಾ. ಅದಕ್ಕಿಂತ ಮಿಗಿಲಾಗಿ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಆಗಮಿಕರ ಸಂಘದ ಅಧ್ಯಕ್ಷರು ಹಾಗೂ ಅವರ ಅನುಯಾಯಿಗಳು, ಅವರ ಸಂಘದ ಸದಸ್ಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರೆ ತುಂಬ ಸಂತೋಷ.
ಗುರುಶರ್ಮರವರು ಸ್ವಲ್ಪ ತಡ ಆದರೂ ಕೂಡ ವಿಜೃಂಭಣೆಯಿಂದ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಯಶಸ್ಸಿಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರೋ ಎಲ್ಲರಿಗಿಂತ ಮಿಗಿಲಾಗಿ ಇವತ್ತಿನ ಪೂರ್ಣ ಸಹಕಾರವನ್ನ, ಪೂರ್ಣ ಸೇವೆಯನ್ನ ನಮ್ಮ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ ಬಶೆಟ್ಟಳ್ಳಿ ಕೃಷ್ಣಮೂರ್ತಿಗಳು ಅವರ ಕುಟುಂಬಕ್ಕೆ ರಾಯರು ಒಳ್ಳೆಯದನ್ನು ಮಾಡಲಿ. ಎಲ್ಲ ಪುರೋಹಿತರ ಹಾಗೂ ನಮ್ಮೆಲ್ಲರ ಸಂಘದ ವತಿಯಿಂದ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. शुभ्रं कपालं गदां शक्तं महादेव्यै च विद्महे वेदमाता च धीमहि तन्नो गायत्री प्रचोदयात्। ॐ पूज्याय राघवेन्द्राय संगतवरदाय भजतां कल्पवृक्षाय नमतां रामदेवे। सीतालक्ष्मण भरत शत्रुघ्न हनुमत् समेत रामचंद्र समेत श्री गुरु राघवेन्द्राय नमः। ध्यायामि ध्यानं समर्पयामि।